ನಾನೊಂದು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ನಡೆದಂತಹ ಒಂದು ಥೆರಪಿಯನ್ನು ನಿಮ್ಮ ಮುಂದೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಎಷ್ಟು ಸೋಜಿಗವಾಯಿತು ಅಂತಂದರೆ, ಇದು ಹೀಗೂ ವರ್ಕ್ ಆಗುತ್ತಾ? ಹಾಗೆ ನನ್ನ ಜೊತೆ ಕರ್ಕೊಂಡು ಹೋದಂತಹ ಒಂದು ವ್ಯಕ್ತಿಯನ್ನೇ ಆ ಒಂದು ಪರೀಕ್ಷೆಗೆ ಒಳಪಡಿಸಿದಾಗ ನಿಜವಾಗ್ಲೂ ರೋಚಕ ಫಲಿತಾಂಶವನ್ನು ನಾನು ಕಣ್ಣಾರೆ ಕಂಡೆ. ಅವರು ಮಾಡಿದ್ದು ಇಷ್ಟೇ, ನೇರವಾಗಿ ಅಲ್ಲಿ ನಡೆದಂತಹ ಘಟನೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನನ್ನ ಜೊತೆ ಬಂದಂತಹ ವ್ಯಕ್ತಿಯನ್ನು ಒಂದು ಸುಖಾಸನದಲ್ಲಿ ಕುಳಿಸಿದ್ರು. ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡು ಅಂತ ಹೇಳಿದ್ರು. ಅವರ ಮಾತಾಡುವ ಶೈಲಿ, ಅಲ್ಲಿಯಂತಹ AC ವಾತಾವರಣ ಅವನ ಒಂದು ಅರ್ಧ ಸಂಮೋಹನ ಸ್ಥಿತಿಗೆ ತಗೊಂಡು ಹೋಯಿತು. ಆ ಒಂದು ಸಂಮೋಹನ ಸ್ಥಿತಿಯಲ್ಲಿ ಅವರು ಅವನಿಗೆ ಅವನ ಹೃದಯ ಚಕ್ರದ ಮೇಲೆ ಕೈಗಳನ್ನು ಇಡು ಅಂತ ಹೇಳಿದ್ರು. ಇಟ್ಕೊಂಡು ಅಲ್ಲಿ 12 ದಳದ ಕಮಲದ ಲೋಟಸ್ ಒಂದು ಹೂವು ಇರುತ್ತೆ, ಅದನ್ನು ಗಮನಿಸು. ಅದರಲ್ಲಿ ಕೆಲವೊಂದು ದಳಗಳು ಮುರುಟಿ ಹೋಗಿರುತ್ತೆ, ಕೆಲವೊಂದು ದಳಗಳು ಮಡಿಸಿ ಹೋಗಿರುತ್ತೆ, ಅದನ್ನು ಗಮನಿಸು ಅಂತ ಹೇಳಿದರು. ಅಲ್ಲಿಯ ಒಂದು ದೇವತೆಯ ಹೆಸರಾದ ಆರ್ಚ್ಯಾಂಜಲ್ ಚಾಮ್ಯುಯಲ್ ಅಂತ ಅವರು ಕೊಟ್ಟಂತಹ ಒಂದು, ನಾವು ದೇವರಿಗೆ ಏನು ಹೆಸರಿಡ್ತೀವಲ್ಲ ಹಾಗೆ ಒಂದೊಂದು ಏಂಜಲ್ಸ್ಗಳಿಗೆ ಅವರು ಒಂದೊಂದು ಹೆಸರುಗಳನ್ನು ಕೊಡ್ತಾರೆ. ಚಾಮ್ಯುಯಲ್ ಅಂತ ಒಂದು ದೇವತೆಯನ್ನು ಆವಾಹನೆ ಮಾಡ್ತಾಯಿದ್ದೀನಿ. ಅದು ಬಂದು ನಿನಗೆ ಸಹಾಯ ಮಾಡುತ್ತೆ. ಅದರ ಸಹಾಯದಿಂದ ನಿನ್ನ ಡ್ಯಾಮೇಜ್ ಆಗಿರುವಂತಹ ಕಮಲದ ಆ ದಳಗಳು ರಿಪೇರಿ ಆಗುತ್ತವೆ. ರಿಪೇರಿಯಾಗಿ ಮಡಿಸಿದ ದಳಗಳು ಬಿಚ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಆ ಕಮಲದ ಹೂವು ಪಿಂಕ್ ಕಲರ್, ಗುಲಾಬಿ ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಹೋದರು. ಅಷ್ಟೇ, ಹಸಿರು ಬಣ್ಣದ ದಳಗಳು ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಯಿತು. ಸ್ವಲ್ಪ ಸಮಯದ ನಂತರ ಅವನ್ನ ಆ ಸಂಮೋಹನ ಸ್ಥಿತಿಯಿಂದ ಮೇಲೆ ಎಬ್ಸಿದ್ರು. ಅವಾಗ ನಾನು ಕೂಡ ಕೇಳಿದೆ, ಏನು ಅನುಭವ ಆಯಿತು ಅಂತ. ಅವ್ರು ಹೇಳಿದ, ನಿಜ, ನನ್ನ ಹೃದಯದಲ್ಲಿ ಒಂದು ಕಮಲದ ಹೂ ಕಾಣಿಸ್ತು. ಮೊದಲು ಹಸಿರು ಬಣ್ಣ ಇತ್ತು, 2-3 ದಳಗಳು ಕೊಳೆತು ಹೋಗಿದ್ವು. ಆ ಒಂದು ಚಾಮ್ಯುಯಲ್ ಏಂಜಲ್ಸನ್ನು ಪ್ರಾರ್ಥನೆ ಮಾಡಿದಾಗ ರೆಕ್ಕೆ ಇರುವಂತಹ ವಿಂಗ್ಸ್ ಅಂತ ಹೇಳ್ತೀವಲ್ಲ, ಅದು ಒಂದು ದೇವತೆ ಬಂದಿದ್ದು ಕಾಣಿಸ್ತು ನನಗೆ. ಹತ್ತಿರ ಬಂದಾಗ ಒಂದು ರೀತಿಯ ಸುವಾಸನೆಯುಕ್ತ ಗಂಧದ ಸುವಾಸನೆ ಗಮ್ಮಂತ ಅಂತು. ಅವ್ರು ಮುಂಚೆ ಹೇಳಿದರು, ಯಾವುದೇ ಏಂಜಲ್ಸ್ ಬಂದಾಗ ಗಾಳಿ ಬೀಸಿದ ಅನುಭವ ಆಗುತ್ತೆ, ರೆಕ್ಕೆಗಳಿರುವಂತಹ ವ್ಯಕ್ತಿಗಳು ಕಾಣ್ತಾರೆ, ಹಾಗೂ ಸುವಾಸನೆ ಬರುತ್ತೆ ಅಂತ. ಆ 3 ಅನುಭವಗಳು ನನಗೆ ಆಯಿತು. ಆ ನಂತರ ನಾನು ಕೈ ಮುಗಿದು ಜೋಡಿಸಿ ಕೇಳಿದಾಗ ಅವು ಹತ್ತಿರ ಬಂದು ನನ್ನ ಹೃದಯದ ಕಮಲದ ಆ ಎಲೆಗಳನ್ನು ಬಿಡಿಸ್ತು. ನಾನು ಕೇಳಿದೆ, ಹೌದು, ನನಗೇನು ತೊಂದರೆ ಆಗಿತ್ತು? ನನಗೆ ಹೃದಯದ ಕವಾಟ ಕ್ಲೋಸ್ ಆಗಿತ್ತು. ತಕ್ಷಣವೇ ಅವನಿಗೆ ಹೇಳಿದೆ, ನನಗೆ ಹೇಳಿಲ್ವಲ್ಲ, ಆಪರೇಷನ್ ಮಾಡಿಸಿ ಅದನ್ನು ಕ್ಲಿಯರ್ ಮಾಡ್ಬೋದಾಗಿತ್ತಲ್ಲ ಅಂತ. ತಕ್ಷಣವೇ ಅಲ್ಲೇ ಅದೇ ದೇಶದಲ್ಲಿ ಚೆಕ್ ಮಾಡಿದಾಗ ಅವನ ಎಲ್ಲ ಕವಾಟಗಳು ಕೂಡ ಪರಿಶುದ್ಧವಾಗಿತ್ತು. ಯಾವುದೇ ಬ್ಲ್ಯಾಕೇಜಸ್ಗಳಿರಲಿಲ್ಲ. ಕಣ್ಣು ಮುಂದೆ ನಡೆದಂತಹ ಘಟನೆ ಇದು. ನೋಡಿ, ಏಂಜಲ್ಸ್ಗಳ ಘಟನೆಗಳು ಒಂದೊಂದು ಸತಿ ನಮಗೆ ವಿಚಿತ್ರವಾಗಿ ಕಂಡಂತೂ ಕೂಡ ಆ ಒಂದು ಅಜ್ಞಾತ ಲೋಕದ ಅವಿರತ ಒಂದು ಪರಿಶ್ರಮ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದರೆ ನಮಗೊಂದು ಸತಿ ನಮಗೆ ನಂಬೋಕ್ಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಏಂಜಲ್ಸ್ ಥೆರಪಿಗಳು ಕೆಲಸ ಮಾಡುತ್ತವೆ. ಎಷ್ಟೋ ಸತಿ ನಾವು ಈ ಕರ್ಮ ಸಿದ್ಧಾಂತ, ನೆಗೆಟಿವಿಟಿ ಬೇರೆ ದೇಶದಲ್ಲಿ ಇದೆಯಾ ಅಂತ ಕೇಳ್ತೀವಿ. ನನ್ನ ಒಂದು ಅನುಭವದ ಪ್ರಕಾರ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಅಲ್ಲಿ ಭೇಟಿ ಕೊಟ್ಟಾಗ ಇದೇ ಕರ್ಮ ಸಿದ್ಧಾಂತ, ಇದೇ ನೆಗೆಟಿವಿಟಿ, ಆಮೇಲೆ ಡೆವಿಲ್, ಇವೆಲ್ಲ ಕೂಡ ಅಲ್ಲೂ ಕೂಡ ಇದೆ. ಅವರು ಕೂಡ ಕೆಲವೊಂದು ಥೆರಪಿಗಳನ್ನು ಇದನ್ನು ನಿವಾರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ಕೋತಾ ಇರ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲೂ ಕೂಡ ಸಾಕಷ್ಟು ಇದರ ಪ್ರಯೋಗಗಳಾಗಿವೆ. ಅದೆಲ್ಲ ನೋಡಿದಾಗ ಈ ವಿದ್ಯೆಯ ಬಗ್ಗೆ ನನಗೆ ಇನ್ನೂ ಒಂದು ರೀತಿಯ ಅಭಿಮಾನ ಹೆಚ್ಚಾಯಿತು. ಕಾರಣ ಇವೆಲ್ಲವನ್ನು ಕೂಡ ಬೆಂಗಳೂರಿನ ಬಸವೇಶ್ವರದಲ್ಲಿರುವಂತಹ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗಳಲ್ಲಿ ಪ್ರಯೋಗವನ್ನು ಮಾಡ್ತಾಯಿದ್ದೀನಿ. ಫಲಿತಾಂಶವನ್ನು ಕೂಡ ಕಂಡ್ಕೋತಾ ಇದ್ದೀನಿ. ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ, ಪ್ರಪಂಚದಲ್ಲಿರುವಂತಹ ಎಲ್ಲ ಜನರುಗಳು ಕೂಡ ಒಂದೇ. ಯಾವುದೇ ಜಾತಿ, ಮತ, ಸಂಪ್ರದಾಯಗಳಿದ್ದರೂ ಕೂಡ, ಅವರ ರೀತಿ ರಿವಾಜುಗಳು ಬೇರೆಯಾದರೂ ಕೂಡ, ಸಂಪ್ರದಾಯದ ಆಚರಣೆಗಳು ಬೇರೆಯಾದರೂ ಕೂಡ, ಈ ದೇವರು, ಈ ಥೆರಪಿಗಳು ಎಲ್ಲವೂ ಕೂಡ ಅವರವರ ಪರಿಕಲ್ಪನೆಗೆ ತಕ್ಕಂತೆ ಪ್ರಯೋಗ ಮಾಡಿದಾಗ ಫಲಿತಾಂಶವನ್ನು ಖಂಡಿತ ಕೊಡ್ತಾ ಹೋಗ್ತಾ ಇರುತ್ತೆ. ನಾವು ಹೇಗೆ ದೇವರು, ಈ ಅಶ್ವಿನಿ ದೇವತೆಗಳು ಮುಂತಾದವುಗಳನ್ನು ಮೊರೆ ಹೋಗ್ತೀವೋ, ಏಂಜಲ್ಸ್ಗಳನ್ನು ಆರ್ಚ್ಯಾಂಜಲ್ ಮೈಚಲ್ ಅಂತ ಹೇಳ್ತಾರೆ, ಅವರುಗಳನ್ನು ಮೊರೆ ಹೋಗ್ತಾರವರು. ನಾವು ಕೂಡ ಅದನ್ನು ಪ್ರಯೋಗ ಮಾಡ್ಬೋದು. ಖಂಡಿತ ನಮ್ಮ ಒಂದು ಸಾಂಪ್ರದಾಯಿಕ ಮೆಥಡ್ಗಳು ಫೇಲ್ಯೂರ್ ಆದಾಗ ಅಥವಾ ಗುಣ ಕಾಣಿಸದೆ ಹೋದಾಗ ಈ ಥರ ಸಾಂಪ್ರದಾಯಿಕವಲ್ಲದ ಪಾಶ್ಚಾತ್ಯ ದೇಶದ ಈ ಏಂಜಲ್ ಥೆರಪಿಗಳನ್ನು ನಮ್ಮ ಕ್ಲೈಂಟ್ಗಳ ಮೇಲೆ ಪ್ರಯೋಗ ಮಾಡಿದಾಗ
100ಕ್ಕೆ 100ರಷ್ಟು ನಮಗೆ ಫಲಿತಾಂಶ ಕಂಡುಬರೋದು ಕಾಣಿಸ್ತಾ ಇದೆ. ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ನಡೆದಂತಹ ಸಾಕಷ್ಟು ಪ್ರಯೋಗಗಳಲ್ಲಿ ಇದನ್ನು ನಾನು ಖಚಿತ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಸತಿ ಅನ್ನೋನ್ ಫಿಯರ್ ಅಂತ ಹೇಳ್ತೀವಿ. ಕೆಲವು ಬರ್ತಾರೆ, ಕಾರಣನೇ ಗೊತ್ತಿರಲ್ಲ, ಹೆದರಿಕೆ ಆಗ್ತಾ ಇರುತ್ತೆ, ಏನೋ ನೆಗೆಟಿವಿಟಿ, ಯಾರೋ ಬಾಗಿಲಲ್ಲಿ ನಿಂತ್ಕೊಂಡಂಗೆ ಆಗುತ್ತೆ, ಇಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ನಮ್ಮ ಬೆನ್ನಿಂದ ಯಾರೋ ತಿರುಗಾಡ್ದಂಗೆ ಆಗುತ್ತೆ, ಇವೆಲ್ಲ ಇದೆ. ಅದನ್ನೆಲ್ಲವನ್ನು ಕೂಡ ಈ ಏಂಜಲ್ಸ್ ಥೆರಪಿಯಿಂದ ನಾವು ಗುಣಪಡಿಸಬಹುದು. ಈ ಥೆರಪಿಯಿಂದ ಗುಣಪಡಿಸದೆ ಹೋದರೆ ಏನಾಗುತ್ತೆ, ಅದು ಕೂಡ ಕೆಲವರು ಪ್ರಶ್ನೆ ಕೇಳ್ತಾರೆ. ಯಾವಾಗ ಮನಸ್ಸಿನಲ್ಲಿ ನಮ್ಮ ಭಾವನೆಗಳಿಗೆ ನೆಗೆಟಿವಿಟಿ ಬರ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೋ, ಅದನ್ನು ಹಾಗೆ ಇಗ್ನೋರ್ ಮಾಡಿದ್ರೆ, ಹಾಗೆ ಕಡೆಗಣಿಸಿದರೆ ನಮ್ಮ ಆತ್ಮಶಕ್ತಿಯೇ ಕುಂದುತ್ತಾ ಹೋಗ್ತಾ ಇರುತ್ತೆ. ಒಂದೇ ದಿನದಲ್ಲೂ ಕೂಡ ಕುಂದಬಹುದು, ಅಥವಾ ಹಂತ ಹಂತವಾಗಿ ಅದರ ಶಕ್ತಿ ಕಡಿಮೆ ಆಗಿ ಹೋಗಿ ಅಂತರ್ಗತವಾಗಿ ನಮ್ಮ ದೇಹದ ಅಂಗಾಂಗಗಳಲ್ಲಿ ಕಾಯಿಲೆ ಥರ ಈಸಿಯಾಗಿದ್ದವರು ಡಿಸ್ಈಸ್ ಆಗ್ತೀವಿ, ಅಂದರೆ ಕಾಯಿಲೆಯಿಂದ ಪೂರ್ಣವಾಗಿ ತುಂಬಿಕೊಂಡಂಥವರಾಗ್ತೀವಿ. ಆವಾಗ ಗುಣ ಮಾಡುವುದು ಬಹಳ ಕಷ್ಟ. ಹಾಗಾಗಿ ಪ್ರಾರಂಭದಲ್ಲಿಯೇ ಈ ರೀತಿಯ ಏಂಜಲ್ಸ್ ಥೆರಪಿಗಳನ್ನು ಮಾಡಿಕೊಂಡಾಗ ಎಷ್ಟೋ ಕಾಯಿಲೆಗಳನ್ನು ಆ ಮೊಳಕೆಯಲ್ಲೇ ನಾವು ಚಿವುಟಿ ಹಾಕಬಹುದು. ಸಾಮಾನ್ಯವಾಗಿ ಏಂಜಲ್ಸ್ಗಳಿಗೆ ಬೇರೆ ಬೇರೆ ಬಣ್ಣಗಳಿರುತ್ತೆ. ನಾನು ಬಹಳ ಇಷ್ಟಪಡುವ 2 ಏಂಜಲ್ಸಿನ ಬಣ್ಣ ನೀಲಿ ಮತ್ತು ನೇರಳೆ ಬಣ್ಣ. ನೀಲಿ ಬಣ್ಣದ ಕಿರಣಗಳಿಂದ ನಮ್ಮ ಜೀವನದ ಹಲವಾರು ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಳಬಹುದು. ನಮ್ಮ ಇಂಡಿಯಾದಲ್ಲೂ ಕೂಡ ಪ್ರಾಣಿಕ್ ಹೀಲಿಂಗಲ್ಲೂ ಕೂಡ ನಾವೆಷ್ಟೋ ತೊಂದರೆಗಳನ್ನು ನೀಲಿ ಬಣ್ಣಗಳನ್ನು ಆವಾಹನೆ ಮಾಡಿಕೊಳ್ಳುವುದರ ಮುಖಾಂತರ ಗುಣಪಡಿಸ್ತಾ ಇದ್ದೀವಿ. ಹಾಗೆ ನೇರಳೆ ಬಣ್ಣಗಳಿಂದ ರಕ್ಷಣಾ ಕವಚಗಳನ್ನು ಕೂಡ ನಿರ್ಮಿಸ್ತಾ ಇದ್ದೀವಿ. ಇವನ್ನ ರೇಖಿ ವಿದ್ಯೆಗಳಲ್ಲೂ ಕೂಡ ಬೇರೆ ಬೇರೆ ಬಣ್ಣಗಳನ್ನು ನಾವು ಉಪಯೋಗಿಸ್ತೀವಿ. ಪಾಶ್ಚಾತ್ಯ ದೇಶದ ಏಂಜಲ್ ಥೆರಪಿಗಳಿಗೆ ಒಂದೊಂದು ಏಂಜಲ್ಗಳಿಗೆ ಒಂದೊಂದು ಬಣ್ಣ ಕೊಟ್ಟಿರ್ತಾರೆ. ನೇರಳೆ, ಹಸಿರು, ನೀಲಿ, ಬಿಳಿ, ಹೀಗೆ ಬೇರೆ ಬೇರೆ ಬಣ್ಣ. ನಮಗೆ ಸಾಂದರ್ಭಿಕ ಅನುಸಾರವಾಗಿ ಯಾವ ಏಂಜಲ್ಗಳನ್ನ ನಾವು ಆವಾಹನೆ ಮಾಡಬೇಕೋ ಆ ಏಂಜಲ್ಗಳ ಬಣ್ಣವನ್ನು ಕಲ್ಪನೆ ಮಾಡಿಕೊಂಡು ಅಲ್ಲಿಂದ ಆವಾಹನೆ ಮಾಡಿ ಆ ಏಂಜಲ್ಗಳನ್ನ ನಾವು ಪ್ರಾರ್ಥಿಸಿ ಈ ಬಣ್ಣವನ್ನು ನನಗೆ ಕಳಿಸಿಕೊಡು. ನಮ್ಮ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ಹೀಲಿಂಗಿಗೆ ಬರೋರು ನನಗೆ ಎನರ್ಜಿ ಕೊಡಿ, ನಮಗೆ ಶಕ್ತಿ ಕೊಡಿ ಅಂತ ಕೇಳ್ತಾರೆ. ಆದರೆ ನನ್ನ ಫಾರಿನ್ ಕ್ಲೈಂಟ್ಸ್ಗಳು ಕೇಳೋದು ಪ್ಲೀಸ್ ಸೆಂಡ್ ಮಿ ದಿ ಕಲರ್ಗಳನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅಲ್ಲಿಯ ಸಂಪ್ರದಾಯ ಏನು ಅಂತಂದರೆ ಎನರ್ಜಿ ಅನ್ನೋದು ವೈಟ್ ಕಲರ್. ಒಂದು ಏಂಜಲ್ಸು ಶುಭ್ರವಾಗಿ ಬಿಳಿಯಾಗಿರೋ ಏಂಜಲ್ಸನ್ನು ಅವರು ಶಕ್ತಿ ದೇವತೆ ಅಂತ ಆವಾಹನೆ ಮಾಡ್ತಾರೆ. ನಮ್ಮ ಭಾರತದಲ್ಲೂ ಕೂಡ ಒಂದು ನಂಬಿಕೆ ಇದೆ. ಬಿಳಿಯ ಬಣ್ಣದ ಶುಭ್ರವನ್ನು ನಾವು ಅದಕ್ಕೆ ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಬಿಳಿಯ ವಸ್ತ್ರವನ್ನು ಉಡ್ತೀವಿ, ಶಲ್ಯಗಳನ್ನು ಧರಿಸ್ತೀವಿ, ಶುಭ್ರತೆಯ ಸಂಕೇತ. ಹಾಗೆ ಬೇರೆ ದೇಶಗಳಲ್ಲೂ ಕೂಡ ಶುಭ್ರತೆಯ ಸಂಕೇತವಾಗಿ ಬಿಳಿಯ ಬಣ್ಣದ ಏಂಜಲ್ಸ್ಗಳನ್ನು ಆವಾಹನೆ ಮಾಡ್ತೀವಿ. ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ಬಣ್ಣದ ಏಂಜಲ್ಸ್ಗಳನ್ನು ಆವಾಹನೆ ಮಾಡಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಒಂದು ನಂಬಿಕೆ ಇದೆ, ಏಂಜಲ್ಸ್ಗಳು ಅವರಾಗೆ ಬಂದು ಸಹಾಯ ಮಾಡೋದಿಲ್ಲ, ನಾವು ಅವ್ರನ್ನ ಬೇಡಿಕೊಂಡಾಗ ಖಂಡಿತ ಬಂದು ಸಹಾಯ ಮಾಡೇ ಮಾಡ್ತಾರೆ. ಅವರು ಬಂದಾಗ ಅವರ ಇರುವಿಕೆಯನ್ನು ಹೇಗೆ ಗೊತ್ತು ಮಾಡ್ಕೋಬೋದು ಅಂತಂದರೆ, ಅವರು ವಿಂಗ್ಸ್ ಅಂತಾರೆ, ರೆಕ್ಕೆಗಳನ್ನು ಇಟ್ಕೊಂಡು ಇರ್ತಾರೆ. ದೇವತೆಗಳಿಗೆ ಯಾವಾಗಲೂ ಹಾರಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಗಾದೆನೇ ಇದೆ, ಏಂಜಲ್ಸ್ ಆಲ್ವೇಸ್ ಫ್ಲೈಸ್ ಅಂತ. ಏಂಜಲ್ಸ್ಗಳು ಯಾವಾಗಲೂ ಹಾರಾಡ್ತಾ ಇರ್ತಾರೆ. ಯಾಕೆ ಅಂದರೆ ಬಿಕಾಸ್ ದೇ ಫೀಲ್ ದೇ ಆರ್ ಲೈಟರ್. ಅವರು ಅದರ ಮನಸ್ಸಿನಲ್ಲಿ ನಾವು ಹಗುರವಾಗಿದ್ದೇವೆ ಅಂತ ಅಂದ್ಕೊಳ್ಳೋದ್ರಿಂದನೇ ಆ ದೇವತೆಗಳು ಹಾರಾಡ್ತಾ ಇರ್ತಾರೆ ಅಂತ ಒಂದು ನಾಣ್ಣುಡಿ ಇದೆ. ಅದೇ ರೀತಿ ಆ ದೇವತೆಗಳನ್ನು ನಾವು ಆವಾಹನೆ ಮಾಡಿಕೊಂಡಾಗ ಆ ಬಣ್ಣಗಳನ್ನು ಅವರು ಕಳಿಸ್ಕೊಡ್ತಾರೆ. ಆ ಬಣ್ಣದ ಗೋಲಗಳನ್ನು ನಾವು ನಮ್ಮ ದೇಹದ ಸುತ್ತಲೂ ಕೂಡ ರಕ್ಷಣಾ ಕವಚವಾಗಿ ತುಂಬಿದೆ ಅಂತ ಅಂದ್ಕೊಂಡ ತಕ್ಷಣವೇ ನಮ್ಮ ದೇಹದಲ್ಲಿ ಕೆಲವೊಂದು ಭಾವನೆಗಳಲ್ಲಿ ಏರುಪೇರು ಆಗುತ್ತೆ. ಹಾಗೆ ಉನ್ನತ ಸ್ತರದಲ್ಲಿರುವಂಥ ಭಾವನೆಗಳು, ಕೆಳ ಸ್ತರದಲ್ಲಿರುವಂಥ ಭಾವನೆಗಳು ಸಮತೋಲನಕ್ಕೆ ಬರುತ್ತೆ. ಆ ಬಣ್ಣಕ್ಕೆ ಆ ಶಕ್ತಿ ಇದೆ. ನಮಗೆ ಗೊತ್ತಿದೆ 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ಬಿಳಿಯ ಬಣ್ಣದಲ್ಲಿ 7 ವಿಬ್ಗಯಾರ್ 7 ಬಣ್ಣಗಳಿರೋದು ನಿಮಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಪಾಶ್ಚಾತ್ಯವಿರಲಿ ನಮ್ಮ ಸ್ವದೇಶದಲ್ಲೇ ಕೂಡ ಯೋಗದ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ದೇಹದಲ್ಲಿ ಒಂದೊಂದು ಚಕ್ರಗಳಿದೆ, 7 ಸಪ್ತ ಚಕ್ರಗಳು. ಒಂದೊಂದು ಚಕ್ರಗಳಿಗೆ ಒಂದೊಂದು ಬಣ್ಣಗಳನ್ನು, ಒಂದೊಂದು ಬೀಜ ಮಂತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಇದು ಋಷಿಗಳ ಕಾಲದಿಂದ ಕೂಡ ಇದೆ.
ಆ ಒಂದು ಪರ್ಟಿಕ್ಯುಲರ್ ಚಕ್ರಗಳನ್ನು ನಾವು ದೀಪನಗೊಳಿಸಿದಾಗ ಅದು ಅದರ ಬಗ್ಗೆ ನಾವು ಮನಸ್ಸನ್ನು ಕೇಂದ್ರೀಕರಿಸಿದಾಗ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು ಖಂಡಿತ ಗುಣ ಹೊಂದುತ್ತವೆ. ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ ಮತ್ತು ಅಲೌಕಿಕವಾಗಿ ಎಲ್ಲ ಸ್ತರಗಳಲ್ಲೂ ಕೂಡ ಆ ಬಣ್ಣಕ್ಕೆ ಸರಿಪಡಿಸುವ, ಗುಣಪಡಿಸುವ, ಉನ್ನತೀಕರಣಕ್ಕೆ ಏರಿಸುವಂತಹ ಒಂದು ಅದಮ್ಯ ಶಕ್ತಿ ಇದೆ ಅಂತಂದ್ಬಿಟ್ಟು ನಾವು ಕಲಿತಿದ್ದೇವೆ. ಅದನ್ನು ಕಲಿತಂತಹ ಈ ಭಾರತ ಒಂದು ರಾಷ್ಟ್ರಗುರು. ಹಾಗಾಗಿ ನಮಗೆ ಪಾಶ್ಚಾತ್ಯ ದೇಶಗಳಲ್ಲಿ ಈ ಬಣ್ಣದ ಥೆರಪಿಯಿಂದ ಏನು ಏಂಜಲ್ಸ್ ಟ್ರೀಟ್ಮೆಂಟ್ ಮಾಡ್ತಾರೆ ನಮಗೆ ಹೊಸದಾಗಿ ಕಾಣೋದಿಲ್ಲ, ನಿಜವಾಗಲೂ ಸಂತೋಷವಾಗುತ್ತೆ. ನಮ್ಮಲ್ಲಿ ಏನು ಒಂದು ರಾಷ್ಟ್ರಗುರು ಅಂತ ಅನ್ಸ್ಕೊಂಡವರು ನಾವು ಕಲಿತ ವಿದ್ಯೆಯ ಒಂದು ಅಂಶ ಮಾತ್ರ ಆ ಏಂಜಲ್ಸ್ ಥೆರಪಿನಲ್ಲಿ ಇದೆ. ಏಂಜಲ್ಸ್ ಥೆರಪಿನೇ ಫುಲ್ ಅಲ್ಲ, ಆದರೆ ನಮ್ಮ ಸಮಗ್ರ ತಿಳುವಳಿಕೆಯಲ್ಲಿ ಒಂದಕ್ಕೆ ಒಂದು ಆಧಾರ ಸಿಕ್ಕಿದೆ. ಅವರು ಅದನ್ನು ನಡೆಸ್ತಾ ಇರೋದರಿಂದ ಖಂಡಿತ ನಾವು ಆ ಒಂದು ಮಾರ್ಗದಲ್ಲಿ ಹೋದಾಗ ನಮಗೂ ಕೂಡ ಫಲಿತಾಂಶ ಸಿಗುತ್ತೆ ಅಂತ ನಾವು ಕಲ್ಪನೆಯನ್ನು ಮಾಡಿಕೊಳ್ಳಬಹುದು. ಬರೀ ಕಲ್ಪನೆ ಯಾಕೆ, ನನ್ನ ಸಪ್ತರ್ಷಿ ಸೆಂಟರ್ನಲ್ಲಿ ಅದರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನೀವು ನೋಡಬಹುದು. ಹಾಗಾಗಿ ಅದರಿಂದ ಸಾಕಷ್ಟು ತೊಂದರೆಗಳನ್ನು ನಾನು ಪರಿಹರಿಸ್ತಾ ಇದ್ದೀನಿ. ಅಲ್ಲೂ ಅಷ್ಟೇ ಬಂದಂತಹ ಒಂದು ಕ್ಲೈಂಟ್ಗಳನ್ನು ಆರಾಮಕ್ಕೆ ಒಂದು ಕುರ್ಚಿಯ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತೀವಿ. ರಿಲ್ಯಾಕ್ಸೇಷನ್ ಟೆಕ್ನಿಕ್ನಲ್ಲಿ ಸಾಕಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿದೆ. ಅದರಲ್ಲಿ ಅವ್ರನ್ನ ಒಂದು ಸಂಮೋಹನ ಸ್ಥಿತಿಗೆ ತೊಗೊಂಡು ಹೋಗ್ತೀವಿ. ಮಾತಿನ ಮುಖಾಂತರ ಅಥವಾ ಸ್ಪರ್ಶದ ಮುಖಾಂತರ ಅಥವಾ ಪೆಂಡಲ ಮುಖಾಂತರ ಅಥವಾ ಬೇರೆ ಒಂದು ಸಂವಹನದ ಮುಖಾಂತರ ಆ ವ್ಯಕ್ತಿಯನ್ನು ಒಂದು ಹಿಪ್ನೋಟಿಕ್ ಸ್ಟೇಟ್ಗೆ ತಗೊಂಡೋಗಿ ಅಲ್ಲಿ ಅವರ ಮನಸ್ಸನ್ನು ಅವರ ಹಾರ್ಟ್ ಚಕ್ರ, ಅನಾಹತ ಚಕ್ರದ ಕಡೆಗೆ ತಿರುಗಿಸ್ತೀವಿ. ಅನಾಹತ ಚಕ್ರಕ್ಕೆ ಅವರ ಮನಸ್ಸು ಹೋದ ತಕ್ಷಣವೇ ಅವರು ಒಂದು ಏಂಜಲ್ಸ್ನ ಆವಾಹನೆ ಮಾಡ್ಕೊ ಅಂತ ಹೇಳ್ಕೊಡ್ತೀವಿ. ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಆ ಒಂದು ಏಂಜಲ್ಸ್ಗಳನ್ನ ಅವರು ಆವಾಹನೆ ಮಾಡಿದಾಗ ಆ ಒಂದು ಏಂಜಲಿನ ಬಣ್ಣ ಒಂದು ಗೋಳಾಕಾರದಲ್ಲಿ ಬಂದು ಅವರು ಹೃದಯ ಚಕ್ರದ ಮೇಲೆ ರೊಟೇಟ್ ಆಗ್ತಾ ಇದೆ ಅಂತ ಒಂದು ಪರಿಕಲ್ಪನೆಯನ್ನು ಮೂಡೋ ಹಾಗೆ ಮಾಡ್ತೀವಿ. ಸಾಕಷ್ಟು ಸುತ್ತಿದ ಮೇಲೆ ಅವರು ಅನಾಹತ ಚಕ್ರದಲ್ಲಿ ಲೀನವಾಗತ್ತೆ ಅಂತ ಹೇಳ್ತೀವಿ. ಆಶ್ಚರ್ಯ ಆಗುತ್ತೆ, ಯಾವಾಗ ಅವರು ಭಾವನೆಯ ಆಳದಲ್ಲಿ ಮುಳುಗಿರ್ತಾರೆ, ಭಾವನೆಯ ಬಾವಿಯಲ್ಲಿ ಮುಳುಗೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಎಲ್ಲ ಸೂತ್ರಗಳು ಕೂಡ ಅವರ ನರನಾಡಿನಲ್ಲಿರುವಂತಹ ಪ್ರತಿಯೊಂದು ಕಣಗಳು ಕೂಡ ಬ್ಲ್ಯಾಟಿಂಗ್ ಪೇಪರ್ ಥರ ಅಬ್ಸರ್ವ್ ಮಾಡ್ತಾ ಇರುತ್ತೆ. ನಮಗೆ ಗೊತ್ತೇ ಇರೋದಿಲ್ಲ ಅವ್ರಿಗೇನೇನು ಕಾಯಿಲೆ ಇರುತ್ತಂತ. ಆದರೂ ಕೂಡ ಆ ಒಂದು ರಕ್ಷಣಾ ಕವಚವಾಗಿ ಯಾವಾಗ ಈ ಏಂಜಲ್ಸ್ ಥೆರಪಿ ನಾವು ಮಾಡ್ತೀವಿ, ಆ ಏಂಜಲ್ಸ್ ಇರುವಂತಹ ಬಣ್ಣಕ್ಕೆ ಅದು ಒಂಥರ ದಿವ್ಯಾತ್ಮ. ಆ ದಿವ್ಯಾತ್ಮಕ್ಕೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಈ ರೇಖಿ ಇದ್ದಂಗೆ ರೇಖಿಗೂ ಕೂಡ ಅದರದ್ದೇ ಆದಂತಹ ಒಂದು ಸ್ವಪ್ರಜ್ಞೆ ಇರುತ್ತೆ. ನಾವು ಜಸ್ಟ್ ರೇಖಿಯನ್ನು ದೇಹದ ಯಾವುದೋ ಒಂದು ಭಾಗದಲ್ಲಿ ಟಚ್ ಮಾಡಿ ಕೊಡ್ತಾ ದೇಹದ ಬೇರೆ ಭಾಗಗಳಲ್ಲಿ ಹರಡಲಿ ಅಂದರೆ ಅದು ಕರೆಕ್ಟಾಗಿ ಹರಡ್ತಾ ಇರುತ್ತೆ. ಅದೇ ರೀತಿ ಏಂಜಲ್ಸ್ ಥೆರಪಿ ಕೂಡ ಆ ಏಂಜಲ್ಸ್ಗಳ ಶಕ್ತಿಯನ್ನು ಆವಾಹನೆ ಮಾಡಿದಾಗ ಆ ಒಂದು ಕ್ಲೈಂಟಿನ ದೇಹದ ಬೇರೆ ಬೇರೆ ಭಾಗಗಳಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ, ಎಲ್ಲೆಲ್ಲಿ ನ್ಯೂನ್ಯತೆಗಳಿದೆಯೋ ಅಲ್ಲಿಗೆ ತಾನಾಗೆ ಪ್ರವಹಿಸಿ ಅಲ್ಲಿರೋ ಅಸಮತೋಲನವನ್ನು ಸಮತೋಲನ ಮಾಡಿ ಆ ವ್ಯಕ್ತಿಗೆ ಒಂದು ರೀತಿಯ ಮಾನಸಿಕ ಶಾಂತಿಯನ್ನು, ದೈಹಿಕ ಸುಭಿಕ್ಷೆಯನ್ನು, ಆರ್ಥಿಕ ಸಂರಕ್ಷಣೆಯನ್ನು ಆ ಏಂಜಲ್ಸ್ಗಳು ಕೊಡ್ತಾ ಹೋಗ್ತಾ ಇರುತ್ತೆ. ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ನಾವು ಈ ಕರ್ಮ ಸಿದ್ಧಾಂತ, ಆಮೇಲೆ ನಾವು ಹಿಂದೆ ಮಾಡಿರುವಂತಹ ತಪ್ಪುಗಳ ಬಗ್ಗೆ ಗಿಲ್ಟಿ, ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಬರೀ ಅಷ್ಟೇ ನೋಡ್ತಾ ಇರ್ತೀವಿ. ಆದರೆ ಈ ಪಾಶ್ಚಾತ್ಯ ದೇಶಗಳ ಒಂದು ಏಂಜಲ್ಸ್ ಥೆರಪಿನಲ್ಲಿ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ. ಸೇಮ್ ಜನ್ಮಾಂತರಗಳಲ್ಲಿ ಇನ್ಹೆರಿಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಯಾವುದೋ ಜನ್ಮದಲ್ಲಿ ಯಾವುದೋ ಒಂದು ವ್ಯಕ್ತಿಗಳಿಗೆ ಅವಮಾನ ಮಾಡಿರ್ತಾನೆ ಅಥವಾ ಒಂದು ಸಂಘರ್ಷಣಗಳಲ್ಲಿ ಪಾಲ್ಗೊಂಡಿರ್ತಾನೆ. ಅದರ ಅವನ ಸುಪ್ತ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತಿರುತ್ತೆ. ಯಾವ ವ್ಯಕ್ತಿಯ ಸುಪ್ತ ಪ್ರಜ್ಞೆಯಲ್ಲಿ ಆಳವಾದ ಘಟನೆಗಳು ಅಚ್ಚೊತ್ತಿರುತ್ತೆ ಅದು ಖಂಡಿತ ಅಳಿಸು ಹೋಗೋದಿಲ್ಲ. ನಮ್ಮ ಕೆಲವು ಆಧಾರ ಗ್ರಂಥಗಳು ಕೂಡ ಅದನ್ನು ಪುಷ್ಟೀಕರಿಸುತ್ತವೆ. ದೇಹ ಬೇಕಾದ್ರೆ ನಾವು ಮರಣಾನಂತರ ಸುಡಬಹುದು ಅಥವಾ ಹೂಳಬಹುದು, ಆದರೆ ಮನುಷ್ಯನ ಮನಸ್ಸಿರುತ್ತಲ್ಲ ಅದಕ್ಕೆ ಸಾವಿಲ್ಲ. ಬೆಂಕಿಯಿಂದ ಸುಡೋಕ್ಕಾಗೋದಿಲ್ಲ, ನೀರಿಂದ ಒದ್ದೆ ಮಾಡೋಕ್ಕಾಗೋದಿಲ್ಲ, ಚಾಕುವಿನಿಂದ ಕಟ್ ಮಾಡೋಕ್ಕಾಗೋದಿಲ್ಲ, ಬೈಗಳಿಂದ ಅದನ್ನು ಹೆದರಿಸೋಕ್ಕಾಗೋದಿಲ್ಲ. ಅಂತಹ ಒಂದು ಚಿರಂತನವಾಗಿರುವಂತಹ ಚಿರನೂತನ ಆತ್ಮಗಳು ಜನ್ಮಾಂತರವಾಗಿ ಒಂದರಿಂದ ಇನ್ನೊಂದು ದೇಹಕ್ಕೆ ಪ್ರವಹಿಸುತ್ತಾ ಆ ಒಂದು ಜೀವನ ಆಯಸ್ಸಿನ ಕಾಲದಲ್ಲಿ
ಬೇರೆ ಬೇರೆ ಅನುಭವಗಳನ್ನು ಪಡೆಯುತ್ತಾ 75,000 ಜನ್ಮಗಳನ್ನು ದಾಟಿ ಹೋಗುತ್ತೆ ಅನ್ನುವಂಥ ಒಂದು ವೈಜ್ಞಾನಿಕ ಅನ್ವೇಷಣೆಗಳನ್ನು ಕೂಡ ಸಾಬೀತುಪಡಿಸುವತ್ತ ದಾಪುಗಾಲು ಹಾಕ್ತಾಯಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬಂದಂತಹ ವ್ಯಕ್ತಿಗಳನ್ನು ಆರಾಮವಾಗಿ ಕುಳಿಸಿ ಒಂದು ಬ್ರೀತಿಂಗ್ ಪ್ಯಾಟರ್ನ್ ಅಂತ ಇರುತ್ತೆ, ಪ್ರಾಣಾಯಾಮದ ಒಂದು ನಿರ್ದಿಷ್ಟ ಆಯಾಮವನ್ನು ಹೇಳಿಕೊಟ್ಟಾಗ ಆರ್ಚಿಯಾಂಜಲ್ ಝಡೆಕ್ ಅಂತಿರುತ್ತೆ, ಅದನ್ನು ಆವಾಹನೆಯನ್ನು ಮಾಡ್ತೀವಿ. ಅದು ಅಲ್ಲಿಯ ಆ ದೇಶದ ಒಂದು ಹೆಸರು, ದೇವತೆಯ ಹೆಸರು. ಬಟ್ ಇಲ್ಲೂ ಕೂಡ ಅದು ವರ್ಕ್ ಆಗುತ್ತೆ, ಆರ್ಚಿಯಾಂಜಲ್ ಝಡ್ಕೆಲ್ ಅಂತ. ಅದನ್ನು ಆವಾಹನೆ ಮಾಡಿಕೊಂಡಾಗ ಅದು ನಿನ್ನ ದೇಹವನ್ನು ಪ್ರವೇಶಿಸ್ತಾ ಇದೆ, ಫೀಲ್ ಮಾಡ್ಕೊ ಅಂತ ಹೇಳ್ತೀವಿ. ಅದು ಫೀಲ್ ಮಾಡಿಕೊಂಡಾಗ ಅವನ ಅನುಭವಕ್ಕೆ ಆ ಒಂದು ಎನರ್ಜಿ ಅವನ ದೇಹದ ಸುತ್ತಲೂ ಕೂಡ ಸುತ್ತುವರಿಯಲ್ಪಟ್ಟಿದೆ ಅನ್ನುವಂಥ ಅನುಭವ ಆಗುತ್ತೆ. ಬಂದ ತಕ್ಷಣವೇ ಅದು ನಮ್ಮ ದೇಹದಲ್ಲಿರುವಂತಹ ನೋವು, ದುಃಖ, ದುಮ್ಮಾನಗಳನ್ನೆಲ್ಲ ಕರಗಿಸ್ತಾ ಇದೆ. ಎಲ್ಲವನ್ನು ಕರಗಿಸಿ ಕ್ಷೀಣ ಮಾಡಿ ಭೂಮಿಯ ಕಡೆಗೆ ಹರಿದು ಹೋಗ್ತಾ ಇದೆ. ಭೂಮಿ ತಾಯಿ ಆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಸ್ವೀಕರಿಸ್ತಾ ಇದ್ದಾಳೆ. ಈ ಪರಿಕಲ್ಪನೆಯನ್ನು ಮಾಡಿದಾಗ ಏಂಜಲ್ಸ್ಗಳಿಂದ ಬಂದಂತಹ ಪವಿತ್ರವಾದಂತಹ ಆಶೀರ್ವಾದ, ಏಂಜಲ್ಸ್ಗಳು ನಮಗೆ ಕೊಡುವಂತಹ ದಿವ್ಯ ಮಾರ್ಗದರ್ಶನಗಳ ಫ್ಲ್ಯಾಶ್ ಲೈಟ್ ಹೇಗೆ ಅಂತಂದರೆ, ನಾವು ಸತಿ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ, ಇದ್ದಿದ್ದಾಗ ಮೈಂಡ್ಗೆ ಫ್ಲ್ಯಾಶ್ ಆಗುತ್ತೆ, ಇವತ್ತು ನಮ್ಮ ಮನೆ ಬೀಗ ಹಾಕೋದು ಮರ್ತು ಬಂದಿದ್ದೀನಿ. ತಕ್ಷಣ ಇದ್ದಕ್ಕಿದ್ದಾಗ ಯಾರು ಜ್ಞಾಪಿಸಿರೋದಿಲ್ಲ. ಯಾರು ಜ್ಞಾಪಿಸಿದ್ರು? ಇವೆಲ್ಲ ಆ ಏಂಜಲ್ಸ್ಗಳ ಕೆಲಸ. ಎಷ್ಟೋ ಸತಿ ಮನೆಯಲ್ಲಿ ಆಫೀಸ್ಗೆ ಹೋಗಬೇಕಾಗಿರುತ್ತೆ, ಯಾವುದೋ ಫೈಲ್ ಮರೆತು ಬಂದಿರ್ತೀವಿ, ಇನ್ನೇನು ಆಫೀಸು ಒಂದು 10 ಕಿಲೋಮೀಟ್ರ್ ದೂರದಲ್ಲಿರೋ ಟೈಮಲ್ಲಿ ತಕ್ಷಣವೇ ಫ್ಲ್ಯಾಶ್ ಆಗುತ್ತೆ, ನಾನಿವತ್ತು ಲಾಕ್ ಹಾಕಿಲ್ಲ, ಫೈಲಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ. ತಕ್ಷಣವೇ ಮನೆಗೆ ಹೋಗಿ ತೊಗೊಂಡು ಬರ್ತೀವಿ. ಆ ತಕ್ಷಣ ಅಂತ ಹೇಳ್ತೀವಲ್ಲ, ಅದಕ್ಕೆ ಫ್ಲ್ಯಾಶ್ ಆಫ್ ಲೈಟ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅಂದರೆ ನಾವು ನಮ್ಮ ಜನಜೀವನದಲ್ಲಿ ಜೀವನ ಜಾಗೃತಿಯಲ್ಲಿ ಮುಳುಗೇಳಿರುವಾಗಲೂ ಕೂಡ ಎಲ್ಲೋ ಒಂದು ಕಡೆ ಅಂತಹ ಪ್ರಜ್ಞೆ ಜಾಗೃತವಾಗಿ ನಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡ್ತಾ ಇರುತ್ತೆ. ಯಾವುದೋ ಒಂದು ವ್ಯಕ್ತಿ ಒಂದು ಕುಡಿತದಲ್ಲಿ ಇಡ್ತಾನೆ, ಇದ್ದಕ್ಕಿದ್ದಾಗೆ ಅವನಿಗೆ ಯಾವುದೋ ಏಂಜಲ್ಸ್ಗಳು ಅವನ ಮನಸ್ಸನ್ನು ಪ್ರವೇಶಿಸುತ್ತೆ, ಜ್ಞಾಪಿಸುತ್ತೆ ಅವನಿಗೆ, ಇವತ್ತು ನೀನು ತುಂಬ ಕುಡಿತಾ ಇದೆಯಾ, ನಿನ್ನ ಮನೆಯಿಂದ 3 ತಿಂಗಳು ಮಗು ಇದೆ, ತಾಯಿ ಪಾಪ ತನ್ನ ಜೀವನವನ್ನೇ ತೆಗೆದು ಆ ಮಗುವನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ, ನೀನು ಸುಮ್ಮನೆ ಕೂತ್ಕೊಂಡು ಇಲ್ಲಿ ಹಾಳು ಮಾಡ್ತಾ ಇದೆಯಲ್ಲ, ಅವನ ಅಂಥ ಪ್ರಜ್ಞೆ ಅವನ್ನ ಬಡಿದೆಬ್ಸುತ್ತೆ. ಕುಡಿತಾ ಇದ್ದಂತಹ ವ್ಯಕ್ತಿ ಕೂಡ ಆ ಕ್ಷಣಕ್ಕೆ ತಕ್ಷಣವೇ ರಿಯಲೈಸ್ ಆಗಿ ಅದನ್ನೇ ಆತ್ಮಜಾಗೃತಿ ಅನ್ನೋದು ಅದೇನೆ. ಆತ್ಮಜಾಗೃತಿಯಾಗಿ ಆ ತಕ್ಷಣವೇ ಆ ಪಾರ್ಟಿಯನ್ನು ಬಿಟ್ಟು ಯಾಕೋ ಇದು ಮೂಡಿಲ್ಲ ಸಾಕು ಅಂದ್ಬಿಟ್ಟು ಮನೆಗೆ ಹೋಗ್ತಾನೆ. ಇದು ನಮ್ಮ ನಿಜ ಜೀವನದಲ್ಲೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ನಮಗೆ ಇದು ಗೊತ್ತಾಗ್ತಾ ಇರುತ್ತೆ. ನಾವು ಲೌಕಿಕವಾಗಿ ಏನು ಚಿಂತನೆ ಮಾಡ್ತೀವಿ, ಏನು ಕ್ರಮ ತಗೋತೀವಿ ಅಲ್ಲ, ಅವೆಲ್ಲ 3G ಅಥವಾ 4G ಇಂಟರ್ನೆಟ್ ಸಿಮ್ಗೆ ಹೋಲಿಸಿದ್ರೆ ಈ ಏಂಜಲ್ಸ್ ಥೆರಪಿ ಇದೆಯಲ್ಲ, ಇದು 5G ಅಥವಾ ಮುಂದೆ ಬರುವಂತಹ 6G ಸಿಮ್ಗೆ ನಾವು ಹೋಲಿಕೆ ಮಾಡಬಹುದು. ಯಾಕಂದರೆ ಅಜಗಜಾಂತರ ಬೆರಳಿನ ತುದಿಯ ಟಚ್ಚಲ್ಲಿ ಯಾವುದೋ ಸ್ಕ್ರೀನ್ ಟಚ್ ಮಾಡಿದ ತಕ್ಷಣವೇ ನಾನು ಇಂಡಿಯಾದಲ್ಲಿ ನೋಡ್ತಿರೋಂಥ ಫೋಟೋ ಇದ್ದಕ್ಕಿದ್ದಾಗೆ ಜಂಪಾಗಿ ಅಮೆರಿಕದಲ್ಲಿರುವಂತಹ ಯಾವುದೋ ಒಂದು ನಾಲೆಯನ್ನು ತೋರಿಸುತ್ತೆ. ಅದ್ಯಾಕೆ ಬೇರೆ ಲೋಕದಲ್ಲಿರುವಂತಹ ಮಾರ್ಸಲ್ಲಿರುವಂತಹ ಅಲ್ಲಿಯ ಹವಾಗುಣ ತೋರಿಸುತ್ತೆ. ನೋಡಿ 5G ಮತ್ತು 6Gಯ ಒಂದು ಎಷ್ಟು ಅವಾಂತರ, ಎಷ್ಟು ಜೋರಾಗಿದೆ ಹವಾ ಅಂತಂದ್ಬಿಟ್ಟು. ಹಾಗಾಗಿ ಕೂತ ಜಾಗದಲ್ಲೇ ಇಡೀ ಬ್ರಹ್ಮಾಂಡವನ್ನು ನೋಡುವಂತಹ ಒಂದು ಕಲ್ಪನೆ ನಾವು ಹಿಂದಿನ ಕಾಲದಲ್ಲಿ ಇತ್ತು. ಆ ಕಲ್ಪನೆ ಈಗ ಸಾಕಾರವಾಗಿದೆ. ಇಂಟರ್ನೆಟ್ ಅಥವಾ ನಮ್ಮ ಮೊಬೈಲ್ ಅಥವಾ ಒಂದು ಸ್ಕ್ರೀನ್ಗಳ ಮುಖಾಂತರ ಇವತ್ತು ನಾವು ದೇಶದ ಅಥವಾ ಯಾವುದೇ ಒಂದು ಲೋಕದ ಯಾವುದೇ ಒಂದು ಬಿಂದುವನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಾವು ವೀಕ್ಷಿಸಬಹುದು. ಅಷ್ಟೇ ಅಲ್ಲ, ಒಂದು ವ್ಯಕ್ತಿಯ ಜೀವನದಲ್ಲಿ ಈಗಿನ ಪ್ರೆಸೆಂಟ್ ಲೈಫಲ್ಲಿ ವಾಸ್ತವಿಕತೆಯಲ್ಲಿ ಏನು ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಿ, ಪ್ರಾಪಂಚಿಕ ಒಂದು ಪ್ರಪಂಚದಲ್ಲಿ ಇವತ್ತಿನ ಆಗು ಹೋಗುಗಳಿಗೆ ಯಾವ ವಿಷಯ ಅವನಿಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಕಾರಣವಾದಂತಹ ಜನ್ಮ ಯಾವುದು, ಇದಕ್ಕೆ ಕಾರಣವಾದಂತಹ ದೋಷ ಯಾವುದು, ಯಾವ ಒಂದು ಮಾರ್ಗದಲ್ಲಿ ಹೋದರೆ ಮುಂದೆ ಇವನ ಭವಿಷ್ಯದ ದಿನಗಳು ಸುಂದರವಾಗಿರುತ್ತೆ, ಯಾವ ಬೀಜವನ್ನು ನೆಟ್ಟಾಗ ಆ ಫಲ ಕೊಡುತ್ತೆ. ಮಾವಿನ ಹಣ್ಣು ಬೇಕಾ ನಿನಗೆ ಮುಂದಿನ ವರ್ಷ, ಈ ವರ್ಷ ಮಾವಿನ ಬೀಜವನ್ನು ಬಿತ್ತು. ಮುಂದಿನ ವರ್ಷ ಸೀಬೆಹಣ್ಣು ಬೇಕಾ, ಈ ವರ್ಷ ಸೀಬೆಹಣ್ಣಿನ ಬೀಜವನ್ನು ಬಿತ್ತು. ಈ ಒಂದು ಮಾರ್ಗದರ್ಶನವನ್ನು ಈ ಏಂಜಲ್ಸ್ಗಳು ನಮಗೆ ಕೊಡುತ್ತವೆ. ಹಾಗಾಗಿ ನಾವು ಸ್ವಲ್ಪ ಪರಿಶ್ರಮವನ್ನು ಪಟ್ಟಾಗ, ಈ ಏಂಜಲ್ಸ್ಗಳ ಬಗ್ಗೆ ಸ್ವಲ್ಪ ಜ್ಞಾನವನ್ನು ತಿಳ್ಕೊಂಡಾಗ ಸಾಕಷ್ಟು ಪುಸ್ತಕಗಳು ನಮ್ಮ ಭಾರತದ ಪುಸ್ತಕಗಳಿಗಿಂತ ಏಂಜಲ್ಸ್ ಬೈಬಲ್ ಅಂತಲೇ ಕೆಲವು ಪುಸ್ತಕಗಳು ಸಿಗುತ್ತವೆ. ಅದರಲ್ಲಿ ಬೇರೆ ಬೇರೆ ಏಂಜಲ್ಸ್ಗಳು ಹೇಗಿರುತ್ತೆ, ಕೆಲವೊಂದು ಕ್ರಿಸ್ಟಲ್ಸ್ ಇರುತ್ತೆ,
ಆ ಕ್ರಿಸ್ಟಲ್ಸಲ್ಲಿ ಕೂಡ ಏಂಜಲ್ಸ್ಗಳಿರುತ್ತೆ. ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡಿದಾಗ ಮಾನವ ಕುಲವನ್ನೇ ನಾವು ಉನ್ನತ ದಾರಿಗೆ ಎಳೆದೊಯ್ಯಬಲ್ಲಂತಹ, ಕರೆದೊಯ್ಯಬಲ್ಲಂತಹ, ಮಾರ್ಗದರ್ಶನ ನೀಡಬಲ್ಲಂತಹ ಒಂದು ಹೊಸ ದಾರಿ ನಮಗೆ ಕಂಡುಕೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸಪ್ತರ್ಷಿ ಸಮರ್ಪಣಾ ಹೀಲಿಂಗ್ ಸೆಂಟರ್ ನಿಮಗೆ ದಾರಿಯನ್ನು, ಮಾರ್ಗದರ್ಶನವನ್ನು ತೋರಿಸುತ್ತೆ. ಈ ತೋರಿಸ್ತಾ ಇರುವಂತಹ ಸಮಸ್ತ ಏಂಜಲ್ಸ್ಗಳಿಗೆ ನಿಮ್ಮ ಪರವಾಗಿನ ಕೃತಜ್ಞತೆಯನ್ನು ತೋರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.